ನಮಸ್ಕಾರ. ನಾನು ಈ ದಿನ ರುಚಿಯಾದ ನುಗ್ಗೆಕಾಯಿ ಸೂಪ್ ಮಾಡ್ಕೊಂಡು ಬಂದಿದ್ದೀನಿ. ಈ ಹಿಂದೆ ಸಹಿತ ನಾನು ಒಂದು ವಿಡಿಯೋ ಹಾಕಿದ್ದೆ. ಎರಡೂ ವಿಡಿಯೋದಲ್ಲೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟು, ಹಾಗೆ ಅದಕ್ಕೆ ಹಾಕಿರೋ ಪದಾರ್ಥಗಳು ಬೇರೆ ಬೇರೆ. ಬನ್ನಿ ಈಗ ರುಚಿಯಾದ ನುಗ್ಗೆಕಾಯಿ ಸೂಪ್ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, 3 ಬೆಳೆದಿರುವ ನುಗ್ಗೆಕಾಯಿ ಇಟ್ಕೊಂಡಿದ್ದೀನಿ. ಈ ನುಗ್ಗೆಕಾಯಿ ಬೆಳೆದ್ರೆ ವೇಸ್ಟ್ ಅಂತ ಬಿಸಾಕೋರೆ ಜಾಸ್ತಿ, ಆದರೆ ಇದು ಸೂಪ್ ಮಾಡೋಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಈಗ ಕತ್ತಿ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ಮೇಲಿನ ಸಿಪ್ಪೆನ ಹೀಗೆ ಲೈಟಾಗಿ ಹೆರೆಸ್ತಾ ಬರೋಣ. ಸಿಪ್ಪೆ ಸಮೇತ ನುಗ್ಗೆಕಾಯಿ ತಿಂದರೆ ಸ್ವಲ್ಪ ಕಹಿ ಬರುತ್ತೆ, ಹಾಗೆ ಪಿತ್ತ ಮತ್ತು ಉಷ್ಣದ ದೇಹದವರಿಗೆ ಸ್ವಲ್ಪ ಹೊಟ್ಟೆ ನೋವು ಬರೋ ಸಾಧ್ಯತೆ ಜಾಸ್ತಿ. ಈಗ ನುಗ್ಗೆಕಾಯಿ ಸಿಪ್ಪೆನ ನೋಡಿ ತೆಗೆದಾಯಿತು. ಈಗ ನುಗ್ಗೆಕಾಯಿಯ ಬುಡ ಮತ್ತು ತಲೆ ಭಾಗವನ್ನು 1/4 ಇಂಚಿನಷ್ಟು ಕಟ್ ಮಾಡಿ, ಹಾಗೆ ನುಗ್ಗೆಕಾಯಿನ ಮಧ್ಯ ಸಿಗದು ನಂತರ ಇದನ್ನು ಕಟ್ ಮಾಡೋಣ. ಈಗ ಸಿಗಿದು ಕಟ್ ಮಾಡಿದ ನುಗ್ಗೆಕಾಯಿನ ಒಂದು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಾವು ಪಲ್ಯದ ಹೋಳು ಹೆಚ್ಚುವ ಹಾಗೆ ಹೆತ್ತಾ ಬರೋಣ. ಹೀಗೆ ಬೆಳೆದಿರುವ ನುಗ್ಗೆಕಾಯಿ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹೆಚ್ಚಬೇಕು, ಇಲ್ಲಾಂದರೆ ಕೈ ಕುಯ್ದೋಗ್ಬಿಡುತ್ತೆ. ಈಗ ಕಟ್ ಮಾಡಿರುವ ನುಗ್ಗೆಕಾಯಿ ಹೋಳಿನ ಜೊತೆ ಒಂದು ಬಾದಾಮಿ ಟೊಮೊಟೊ ಹಾಗೆ 3 ಎಸಳು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಕುಕ್ಕರ್ ಇದೆ, 4 ಲೋಟದಷ್ಟು ನೀರು ಹಾಕೋಣ. ಅದ್ರ ಜೊತೆಗೆ ಈಗ ಟೊಮೊಟೊ ಹಣ್ಣು ಹಾಗೆ ಹೆಚ್ಚಿರುವ ನುಗ್ಗೆಕಾಯಿ ಜೊತೆಗೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಬರೋಣ. ಈಗ 1/4 ಚಮಚದಷ್ಟು ಉಪ್ಪನ್ನು ಹಾಕೋಣ. ಓಪನ್ ಆಗಿ 5 ನಿಮಿಷ ಸಣ್ಣ ಕುದಿ ಬರೋವರೆಗೆ ಬಿಡೋಣ. ನಂತರ ಕುಕ್ಕರ್ ಮುಚ್ಚೋಣ. 3 ವಿಷಲ್ ಕುಗ್ಸೋಣ. ಚೆನ್ನಾಗಿ ಬೇಯಬೇಕು ಈ ಹೋಳುಗಳು. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಬೆಂದಿರುವ ನುಗ್ಗೆಕಾಯಿ ಹೋಳುಗಳು, ಟೊಮೊಟೊ ಹಣ್ಣು ಹಾಗೆ ಬೆಳ್ಳುಳ್ಳಿನ ಒಂದು ಅಗಲವಾದ ತಟ್ಟೆಗೆ ಹಾಕಿ ಸ್ವಲ್ಪ ಆರಲು ಬಿಡೋಣ. ಈಗ ಬೆಂದಿರುವ ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಹೆಸಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಬೆಂದಿರುವ ಟೊಮೊಟೊ ಹಣ್ಣಿನ ಸಿಪ್ಪೆನ ತೆಗಿತಾ ಬರೋಣ. ನಂತರ ಒಂದು ಸೌಟಲ್ಲಿ ಇದನ್ನು ಸ್ವಲ್ಪ ಹೀಗೆ ಪೀಸ್ ಮಾಡೋಣ. ಈಗ ಬೆಂದಿರುವ ಟೊಮೊಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಹೆಸಳನ್ನು ಹಾಕಿ 1/4 ಸೌಟಿನಷ್ಟು ನುಗ್ಗೆಕಾಯಿ ನೀರನ್ನು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ. ರುಬ್ಬಿರುವ ಮಿಶ್ರಣವನ್ನು ಈ ಪಾತ್ರೆಗೆ ಹಾಕೋಣ. ಹಾಗೆ ಒಂದು 2 ಸ್ಪೂನಷ್ಟು ಈ ನುಗ್ಗೆಕಾಯಿ ನೀರನ್ನು ಮುಚ್ಚಳಕ್ಕೆ ಹಾಕಿ ಪುನಃ ಹಾಕೋಣ. ಈಗ ನುಗ್ಗೆಕಾಯಿ ಹೋಳುಗಳು ತಣ್ಣಗಾಗಿದೆ, ಅದನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ತಾ ಬರೋಣ. ಆಗ ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟೊಂದು ರಸ ಬಂದಿದೆ ಅಂತ. ಈಗ ರುಬ್ಬಿರುವ ಟೊಮೊಟೊ ಹಣ್ಣಿನ ರಸದ ಜೊತೆ ಕಿವುಚಿರುವ ನುಗ್ಗೆಕಾಯಿ ಹೋಳುಗಳನ್ನು ಒಂದು ಸೋಸಾ ಬಟ್ಲಿಗೆ ಹಾಕಿ ಸೋಸ್ತಾ ಬರೋಣ. ಸೋಸಿದ ಮೇಲೆ ಈ ಹೋಳುಗಳನ್ನು ಮತ್ತೊಮ್ಮೆ ಕೈಯಲ್ಲಿ ಚೆನ್ನಾಗಿ ಕಿವುಚೋಣ, ಯಾಕಂದರೆ ಅದ್ರಲ್ಲಿ ತುಂಬ ರಸ ಸೇರಿಕೊಂಡಿರುತ್ತೆ. ಒಂದು ಸರಿ ಹೀಗೆ ಕಿವುಚಿ ಸೋಸಿದ್ರೂ ಸಹಿತ ಸ್ವಲ್ಪ ರಸ ಸಿಗುತ್ತೆ, ಹಾಗಾಗಿ ನಾನು 1 ಸೌಟಿನಷ್ಟು ನೀರು ಹಾಕಿ ಪುನಃ ಸೋಸಾ ಬಟ್ಲಿಗೆ ಈ ಹೋಳುಗಳನ್ನು ಹಾಕ್ತೀನಿ. ಮತ್ತು ಗಟ್ಟಿಯಾಗಿ ಈ ಹೋಳುಗಳನ್ನು ಹಿಂಡ್ತಾ ಬರೋಣ. ಈಗ ಮತ್ತಷ್ಟು ರಸ ನಮಗೆ ಸಿಗುತ್ತೆ. ಈಗ ನುಗ್ಗೆಕಾಯಿ ಹೋಳುಗಳಿಂದ ರಸವನ್ನು ತೆಗೆದಾಯಿತು. ಹಾಗೆ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ. ಹಾಗೆ 1/4 ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕೋಣ. ಇದರ ಜೊತೆ 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ಸೂಪ್ ಯಾವಾಗಲೂ ತುಂಬ ಖಾರ ಇರಬಾರ್ದು. 1 ಸ್ಪೂನು ಕಾರ್ನ್ಫ್ಲೋರಿಗೆ 2 ಸ್ಪೂನಷ್ಟು ನೀರು ಹಾಕಿ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಸೂಪಿಗೆ ಸಕ್ಕರೆ ಹಾಕ್ತಾರೆ. ನಾನಿಲ್ಲಿ 1/2 ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಹಾಗೆ ಗರಂ ಮಸಾಲೆ ಪೌಡ್ರು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಚಕ್ಕೆ ಪೌಡ್ರು 1/4 ಸ್ಪೂನ್ ಹಾಕ್ತೀನಿ. ಹಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಾರ್ನ್ಫ್ಲೋರನ್ನ ಇಲ್ಲಿ ಹಾಕೋಣ. ಹಾಗೆ ಒಂದು ಸರಿ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಈಗ ಸೂಪು ಒಂದು ಕುದಿ ಬಂದಾಯಿತು. ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಣ್ಣೆನ ಹಾಕೋಣ. ಬೆಣ್ಣೆ ತಂಪು ಕೊಡುತ್ತೆ, ಹಾಗೆ ರುಚಿ ಸಹಿತ ಹೌದು. ಈಗ ಪುನಃ ಕುದಿಯೋಕ್ಕೆ ಬಿಡೋಣ. ನುಗ್ಗೆಕಾಯಿ ಸೂಪು ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಈಗ 1/2 ಹೋಳು ಲಿಂಬೆಹಣ್ಣಿನ ರಸವನ್ನು
ಹಾಕೋಣ. ಹಾಗೆ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಧಿಕವಾದ ಕಬ್ಬಿಣದ ಅಂಶ ಇದೆ. ಇದರಿಂದ ಏನೇನು ಅಡುಗೆ ಮಾಡೋಕ್ಕೆ ಬರುತ್ತೆ ಎಲ್ಲ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ಈ ನುಗ್ಗೆಕಾಯಿ ಸೂಪು ಅಜೀರ್ಣವಾದಾಗ, ಜ್ವರ ಬಂದಾಗ ಮಾಡ್ಕೊಂಡು ಕುಡಿದ್ರೆ ಇನ್ನಷ್ಟು ಊಟ ಸೇರುತ್ತೆ. ಬೆಳೆದಿರೋ ನುಗ್ಗೆಕಾಯಿನ ವೇಸ್ಟು ಅಂತ ನಾವು ಬಿಸಾಕೋದೇ ಇಲ್ಲ. ಇದರ ರುಚಿ ಇನ್ನಷ್ಟು ಹೆಚ್ಚಿಸೋದು ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಮತ್ತು ಈರುಳ್ಳಿ ಹೋಳುಗಳನ್ನ ಇಟ್ಕೊಂಡಾಗ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿನ ಸವಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.